ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಬಸವಣ್ಣನವರ ಒಂದು ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೇಹವು ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ವಚನದಲ್ಲಿ ನಾಮಾಮೃತ ತುಂಬಿ ಅಂತ ಹೇಳಿದ್ರೆ ಮಾತಿನಲ್ಲಿ ನಾಮಾಮೃತ ತುಂಬಿ ಅಂದ್ರೆ ನಾವಾಡುವಂತಹ ಮಾತು ಅಮೃತಕ್ಕೆ ಸಮಾನವಾದದ್ದು. ಅಂತಹ ಅಮೃತ ಅವರ ವಾಣಿಯನ್ನೆಲ್ಲ ವ್ಯಾಪಿಸಿದೆ ಅಂತೀವಿ. ಕಣ್ಣಿಗೆ ಆತನ ಮಂಗಳ ಮೂರುತಿ ಅಂದ್ರೆ ಇಷ್ಟಲಿಂಗದ ವಿಶ್ವ ರೂಪವೇ ತುಂಬಿದೆ ಕಣ್ಣಲ್ಲಿ ಅಂತ, ಕಿವಿಯಲ್ಲಿ ಆತನ ದೇವರ ಸ್ಮರಣೆ ತುಂಬಿರಲು, ಹೀಗೆ ಇಂದ್ರಿಯಗಳನ್ನೆಲ್ಲ ಶಿವಮಯವಾಗಿರುವ ವಿಚಾರವನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ಯೋತಿ ಬಸವಣ್ಣನವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಹಿರಿಯ ಸಾಹಿತಿಗಳಾದಂತಹ ಶ್ರೀಮತಿ ಇಂದಿರಾ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಅವರ ಪರಿಚಯದೊಂದಿಗೆ ಬಸವಣ್ಣನವರ ವಚನಗಳ ವಿಶ್ಲೇಷಣೆಯನ್ನ ಮಾಡ್ತಾರೆ. ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಿಮ್ಮ ಪರಿಚಯದೊಂದಿಗೆ ಬಸವಣ್ಣನವರ ವಚನಗಳ ಕುರಿತು ಒಂದಷ್ಟು ಮಾಹಿತಿ ಹೇಳ್ಬೋದಾ? ಇಂದಿರಾ ಪ್ರಕಾಶ್ ಎಂದು ಶಿವಮೊಗ್ಗದಿಂದ. ನಾನು ಓರ್ವ ಶಿಕ್ಷಕಿ. ಕವಿತೆಗಳನ್ನು ರಚಿಸೋದು ನನ್ನ ಹವ್ಯಾಸ. ಹಾಗೂ ನನ್ನದೊಂದು IP ಅಕಾಡೆಮಿ ಎಂಬ ಒಂದು ಅಕಾಡೆಮಿ ಇದೆ. ಇದರ ಅಡಿಯಲ್ಲಿ ನಾವು 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ಮಕ್ಕಳಿಗೆ ಪಾಠ ಪ್ರವಚನಗಳನ್ನು ಹೇಳ್ಕೊಡ್ತೇವೆ. ಹಾಗೂ ಆಧ್ಯಾತ್ಮಿಕ ಚಿಂತನೆ, ಪ್ರಾಣಾಯಾಮ ಅಲ್ಲದೆ ನೃತ್ಯ ತರಗತಿಗಳು ಸಹ ಇಲ್ಲಿ ನಡೆಯುತ್ತವೆ. ಈಗ ನಾನು ಬಸವಣ್ಣನವರ ವಚನವನ್ನ ಹೇಳಲಿದ್ದೇನೆ. ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ, ನಡೆಯುತ್ತ ಬಳಲುವರಲ್ಲದೆ ಬಟ್ಟೆ ಬಳಲುವುದೇ, ಶವವ ಮಾಡುತ್ತಾ ಬಳಲುವರಲ್ಲದೆ ಕೋಲು ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ, ಕೂಡಲ ಸಂಗಮ ದೇವ ಅರಸರಿಯದ ಬಿಟ್ಟಿಯೋಪಾದಿ. ಅಂದ್ರೆ ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ ಅಂದ್ರೆ ಆಂತರಿಕ ರಹಸ್ಯವನ್ನ ತಿಳಿಯದೆ ಮತ್ತು ನಿರ್ಮಲ ಪ್ರೇಮವನ್ನ ತೋರದೆ ಮಾಡ್ತಕ್ಕಂಥ ತೋರಿಕೆಯ ಯಾಂತ್ರಿಕ ಭಕ್ತಿಯಿಂದ ನಿಜವಾದ ನಿಲುವು ಸಿದ್ಧಿಸುವುದಿಲ್ಲ. ಈ ಒಂದು ವಚನದಲ್ಲಿ ಏನಪ್ಪಾ ಹೇಳ್ತಾ ಇದ್ದಾರೆ ಅಂದ್ರೆ 3 ಉದಾಹರಣೆಗಳನ್ನ ಕೊಟ್ಟು ಸ್ಪಷ್ಟಪಡಿಸಿದ್ದಾರೆ. ಒಂದು, ಧಾನ್ಯವನ್ನ ಅಳಿತಕ್ಕಂಥ ಚಿತ್ರ. ಕೊಳಗದಲ್ಲಿ ಧಾನ್ಯವನ್ನ ತುಂಬಿ ಅಳಿತೀವಿ, ಆದ್ರೆ ಅದೇ ರೀತಿ ಅಳೆಯುವುದರ ಆಶಯ ಧಾನ್ಯದ ಲೆಕ್ಕ ಸಿಕ್ಬೇಕು ಅಂತ ಹೇಳಿ. ಹಾಗೆ ಲೆಕ್ಕವನ್ನ ಗುರುತಿಸದೆ ಸುಮ್ಮನೆ ಯಾಂತ್ರಿಕ ರೀತಿಯಲ್ಲಿ ತುಂಬಿ ಹಾಕ್ತಾ ಇದ್ರೆ ನಾವು ಅಳಿತಕ್ಕಂತ ಸಮಯ ಸಹ ವ್ಯರ್ಥ ಆಗುತ್ತೆ, ಉದ್ದೇಶವೂ ಸಹ ಈಡೇರೋದಿಲ್ಲ. ಎರಡನೆಯ ಒಂದು ಉದಾಹರಣೆ ಅಂದ್ರೆ, ನಮ್ಮ ಮುಂದೆ ಹಬ್ಬಿ ನಿಂತಿರ್ತಕ್ಕಂಥ ದೀರ್ಘವಾದ ದಾರಿಯ ಚಿತ್ರವನ್ನ ನೋಡಿದಾಗ ಆ ದಾರಿಯಲ್ಲಿ ನಾವು ನಡೀತಾ ಮುಂದೆ ಹೋಗೋದು ಗುರಿಯನ್ನ ಸೇರೋದಕ್ಕೋಸ್ಕರ. ಹಾಗೆ ಗುರಿಯನ್ನ ಗುರುತಿಸದೆ ಸುಮ್ಮನೆ ನಡೀತಾ ಹೋದ್ರೆ ನಡೆದು ನಾವು ಸಹ ಬಳಲಿ ಹೋಗ್ತೇವೆ, ಮಾರ್ಗವು ಸಹ ನಮಗೆ ಸಿಕ್ಕೋದಿಲ್ಲ. ಗುರಿಯನ್ನು ನಾವು ಸೇರೋದಿಲ್ಲ, ಮಾರ್ಗ ಯಾವತ್ತೂ ಬಳಲೋದು ನಾವೇ. ಇನ್ನು 3ನೇ ಉದಾಹರಣೆ ಅಂದ್ರೆ, ಕೋಲನ್ನ ಹಿಡಿದು ಗರಡಿ ಸಾಧನೆಯನ್ನ ಮಾಡ್ತಕ್ಕಂಥ ಚಿತ್ರವನ್ನ ನೋಡಿದಾಗ ಸಾಧನೆಯನ್ನ ಮಾಡೋದು ತಾನು ಬಲಿಷ್ಠವಾಗಿ ಎದುರಾಳಿಯನ್ನ ಗೆಲ್ಲಬೇಕು ಅಂತ ಹೇಳಿ. ಎದುರಾಳಿ ಯಾರು ಅಂತಕ್ಕಂಥದ್ದನ್ನೇ ನಾವು ಗುರುತಿಸ್ಕೊಳ್ಳದೆ ಸುಮ್ಮನೆ ವ್ಯಾಯಾಮವನ್ನ ಮಾಡ್ತಾ ಇದ್ರೆ ಮಾಡಿ ನಾವು ಬಳಲಿ ಹೋಗ್ತೇವೆ ಹೊರತು ಸಾಧನೆಯ ಹಿಡಿದ ಕವೆಗೋಲಾಗ್ಲಿ ಆಯುಧ ಆಗ್ಲಿ ಯಾವುದು ಸಹ ಬಳಲೋದಿಲ್ಲ. ಹಾಗೆ ನಿಜವನ್ನ ತಿಳಿದೇ ಇರ್ತಕ್ಕಂಥ ಭಕ್ತ ಲಿಂಗವನ್ನ ಇಟ್ಕೊಂಡು ಅದರ ರಹಸ್ಯವನ್ನು ತಿಳಿಯದೆ ಪೂಜೆಯನ್ನ ಯಾಂತ್ರಿಕ ರೀತಿಯಲ್ಲಿ ಮಾಡ್ತಾ ಇದ್ರೆ ಮಾಡಿ ಅವನು ಬಳಲಿ ಹೋಗ್ತಾನೆ, ಲಿಂಗ ಯಾವತ್ತೂ ಬಳಲೋದಿಲ್ಲ, ಗುರಿಯನ್ನ ಸೇರೋದಿಲ್ಲ. ಅಂತಹ ಭಕ್ತಿ ಕೇವಲ ಉಪಚಾರಕ್ಕೆ ಮಾಡುವ ತೋರಿಕೆಯ ಭಕ್ತಿ ಆಗುತ್ತೆ, ಅದು ದೇವನಿಗೆ ಮುಟ್ಟೋದಿಲ್ಲ, ಅರಸರಿಯದ ಬಿಟ್ಟಿ ಆಗತ್ತೆ. ಆದ್ರಿಂದ ರಾಜನ ಗಮನಕ್ಕೆ ಬರದೆ ಮಾಡ್ತಕ್ಕಂಥ ಬಿಟ್ಟಿಯ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದಿಲ್ಲ. ಮಾಡಿದ್ದು ರಾಜನ ಗಮನಕ್ಕೂ ಬರ್ಲೇ ಇಲ್ಲ ಅಂದಾಗ ಅರಿವಿಲ್ಲದ ಕ್ರಿಯೆ, ಅರಿವಿಲ್ಲದ ಆಚಾರ ವ್ಯರ್ಥ ಅಲ್ವಾ? ಅಂತಹ ಪೂಜೆ ಅರ್ಥವಿಲ್ಲದ ಪೂಜೆ, ಅದರಿಂದ ಲಿಂಗದ ಭಾವ ಅಳವಡಿಕೆ ಆಗೋದಿಲ್ಲ. ಮೇಲಿನ ಒಂದು ಉದಾಹರಣೆಗಳಿಂದ ಭಕ್ತಿ ಹೇಗೆ ಅಂತರಂಗದ ಪರಿಪಾಕದಿಂದ ಅರಳಬೇಕು ಅಂತಕ್ಕಂಥದ್ದನ್ನ ನಿರೂಪಿಸಿದ್ದಾರೆ. ಲಿಂಗ ನಿಷ್ಠೆಗೆ ಪೂರಕವಾಗಿರ್ತಕ್ಕಂಥ ತ್ರಿವಿಧ ದಾಸೋಹದ ಅರಿವು ಆಚರಣೆಗಳು ಸಹ ಇಲ್ಲಿ ಧ್ವನಿತವಾಗಿವೆ. ಬಸವಣ್ಣನವರ ಈ ವಚನದಲ್ಲಿ ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳಲುವುದೇ
ಈ ವಚನದಲ್ಲಿ ಇಷ್ಟೊಂದು ಅರ್ಥ ವಿವರಣೆ ಇದೆ. ಇದನ್ನ ಇಂದಿರಾ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಈಗ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ನದಿಯ ಡೊಂಕು ಸಮುದ್ರಕ್ಕೆ ಸಸಿನ, ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ. ಅಂದ್ರೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ, ಸಸಿನ ಅಂದ್ರೆ ಸರಳ ಸಾದ. ಶರಣರ ಬದುಕಿನಲ್ಲಿ ಸಾಧನೆಯಲ್ಲಿ ಏನೇ ವೈಲಕ್ಷಣ್ಯಗಳಿದ್ರೂ ಸಹ, ಹೊರಗಿನ ನೋಟಕ್ಕೆ ದೋಷ ಅಂತ ಕಾಣಿಸಿದ್ರು, ಅತಿರೇಕಗಳಿದ್ರೂ ಸಹ ಏಕೈಕ ಲಿಂಗನಿಷ್ಠೆಯ ಮಾರ್ಗಕ್ಕೆ ಅವು ಸಹಜವಾಗಿಯೇ ಕಾಣಿಸ್ತಾ ಇರ್ತವೆ, ಸಮ್ಮತವಾಗಿಯೇ ಇರ್ತವೆ. ಹಾವಿನ ಚಲನೆ ಡೊಂಕು ಡೊಂಕಾಗಿ ಕಾಣಬಹುದು, ಆದ್ರೆ ಹುತ್ತವನ್ನ ಹೋಗೋದಿಕ್ಕೆ ಆ ಡೊಂಕೆ ಸಸಿನ ಅಂದ್ರೆ ಸರಳ ಅಂದ್ರೆ ನೇರವಾಗಿರ್ತಕ್ಕಂಥದ್ದು ಅಂತ, ಸಹಾಯಕವಾಗಿದ್ದು. ಡೊಂಕು ಡೊಂಕಾಗಿರದೆ ಹುತ್ತದೊಳಗೆ ಹೋಗ್ಲಿಕ್ಕೆ ಸಹಾಯ ಆಗ್ತದೆ ಅಂತ. ನದಿ ಅಂಕುಡೊಂಕಾಗಿ ಹರಿಯುತ್ತಿದ್ರು ಸಹ ಸಮುದ್ರವನ್ನ ಸೇರ್ಬೇಕಾದ್ರೆ ಅದೇ ಸರಿಯಾದ ರೀತಿ. ಹಾಗೆ ಶರಣ ರೀತಿ ನೀತಿಗಳು ಲೌಕಿಕ ದೃಷ್ಟಿಗೆ ವಿಚಿತ್ರ ಅಂತ ಕಂಡ್ರೂ ಸಹ ದೌರ್ಬಲ್ಯಗಳಂತೆ ಕಾಣಬಹುದು. ಆದ್ರೆ ಆಂತರಿಕ ನಿಲುವಿನ ದೃಷ್ಟಿಯಿಂದ ನಾವು ನೋಡಿದಾಗ ಅದು ಸಹಜವಾದದ್ದು. ಒಟ್ಟಾರೆ ಶರಣರ ಸಾಧನಾ ಬದುಕು ಲೋಕ ವಿಲಕ್ಷಣವಾಗಿರೋದ್ರಿಂದ ಲೌಕಿಕರ ದೃಷ್ಟಿಯಲ್ಲಿ ಅದು ಡೊಂಕಾಗಿ ಕಾಣಿಸುತ್ತೆ. ಆದ್ರೆ ಅದು ಲಿಂಗದೇವನಿಗೆ ಸಸಿನವಾಗಿದೆ, ಸಮ್ಮತವಾಗಿದೆ. ಆದ್ರಿಂದ ಅಸಾಧಾರಣ ಭಕ್ತರಲ್ಲಿ ನಮ್ಮ ಪರಿಮಿತ ದೃಷ್ಟಿಯ ಗುಣದೋಷಗಳ ಹುಡುಕಬಾರದು ಅಂತಕ್ಕಂಥದ್ದು ಈ ಒಂದು ಪದ್ಯದ ತಾತ್ಪರ್ಯ. ಈ ವಚನದಲ್ಲಿ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ಎಂಬ ಬಸವಣ್ಣನವರ ಒಂದು ವಚನದಲ್ಲಿ ಇರುವಂತಹ ವಿಚಾರವನ್ನ ಶ್ರೀಮತಿ ಇಂದಿರಾ ಪ್ರಕಾಶ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅಂದ್ರೆ ಭಕ್ತರಲ್ಲಿ ತಮ್ಮ ಪರಿಮಿತಿ ದೃಷ್ಟಿಯ ಗುಣದೋಷಗಳನ್ನ ಹುಡುಕಬಾರದು ಎಂಬುದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ನಾವು ತಪ್ಪನ್ನ ಹುಡುಕ್ತಾ ಹೋದ್ರೆ ಪ್ರತಿಯೊಂದರಲ್ಲಿಯೂ ತಪ್ಪು ಎದ್ದು ಕಾಣುತ್ತೆ. ಹಾಗೆ ಭಕ್ತರಲ್ಲಿ ಆ ರೀತಿಯ ದೃಷ್ಟಿಕೋನವನ್ನ ಇಟ್ಕೋಬಾರ್ದು, ಗುಣದೋಷಗಳು ಇರಬಾರ್ದು ಎಂಬುದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳಿರುವ ವಿಚಾರವನ್ನ ತಿಳ್ಕೊಂಡ್ವಿ. ಈಗ ಮತ್ತೊಂದು ವಚನವನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆನೆನ್ನದಿರ ಲಿಂಗಕ್ಕೆ, ಮಾಡಿದೆನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿಲ್ಲದಿರೆ ಬೇಡಿದ್ದ ನೀವ ಕೂಡಲ ಸಂಗಮ ದೇವ. ಅಂದ್ರೆ ಮಾಡಿದೆ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಸುಳಿತಕ್ಕಂಥ ಹಾಗೆ ನಿರಹಂಕಾರದಿಂದ ಭಕ್ತಿ ಸಾಧನೆಯನ್ನ ಮಾಡಬೇಕು. ನೇರವಾಗಿ ಸರಳವಾಗಿರ್ತಕ್ಕಂಥ ಮಾತುಗಳಲ್ಲಿ ಬಹಳ ಪರಿಣಾಮಕಾರಿಯಾಗಿ ಇದನ್ನ ಹೇಳಿದ್ದಾರೆ. ಈ ವಚನದಲ್ಲಿ ಏಡಿಸಿ ಕಾಡಿತ್ತು ಶಿವನ ಡಂಗೂರ, ನಾನು ಮಾಡುತ್ತಿದ್ದೇನೆ ಎಂತಕ್ಕಂಥ ಒಂದು ಭಾವ ಮನಸ್ಸನ್ನು ತುಂಬಿದ್ರೆ ಶಿವನ ಶಾಸನವೇ ನಮ್ಮನ್ನ ಮೂದಲಿಸಿ ಕಾಡುತ್ತೆ. ನಾನು ಅಂತಕ್ಕಂಥದ್ದು ತುಂಬಿರೋವರೆಗೂ ಅಂತಃ ಪ್ರಜ್ಞೆ ನಮ್ಮನ್ನ ಮೂದಲಿಸ್ತಾನೆ ಇರುತ್ತೆ. ನಮ್ಮ ಅಹಂಕಾರವನ್ನ ಜಗತ್ತಿಗೆ ಸಾರುತ್ತಿರುವಂತೆ ಅದು ಪೀಡಿಸ್ತಾ ಇರುತ್ತೆ. ಅಹಂಭಾವವನ್ನ ಕಿತ್ತು ಹಾಕಿ ಶಿವಭಾವವನ್ನ ಅಲ್ಲಿ ನಾವು ತುಂಬಬೇಕು. ಆಗ ತುಂಬಿದಾಗ ನಾನು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇಲ್ಲದಿದ್ದರೆ ಬೇಡಿದ್ದನ್ನ ಆತ ಕೊಡ್ತಾನೆ. ಕೂಡಲ ಸಂಗಮ ದೇವ ಎಂಬ ಮಾತಿನಲ್ಲಿ ಸರ್ವಾರ್ಪಣೆಯ ರಹಸ್ಯ ಪ್ರತಿಪಾದಿತವಾಗಿ ಇದೆ. ಆಡುತ್ತಾ ಹಾಡುತ್ತಾ ಭಕ್ತಿಯ ಮಾಡಬಹುದು ಲಿಂಗಕ್ಕೆ, ಅದು ಬೇಡದು ಬೆಸಗೊಳ್ಳದು, ತಂದೊಮ್ಮೆ ನೀಡಬಹುದು ಕಾಡುವ ಬೇಡುವ ಜಂಗಮ ಬಂದರೆ ನೀಡಲು ಬಾರದು ಕೂಡಲ ಸಂಗಮ ದೇವ. ಲಿಂಗದ ಆರಾಧನೆಗಿಂತ ಜಂಗಮನ ಸೇವೆ ಕಷ್ಟ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜಂಗಮರ ಸೇವೆ ಪ್ರತ್ಯಕ್ಷ ವ್ಯಕ್ತಿ ಜೊತೆಗೆ ಕೈಗೊಳ್ತಕ್ಕಂಥ ಒಂದು ಅನುಸಂಧಾನ. ಲಿಂಗ ಪೂಜೆಯಲ್ಲಿ ಆಡಿ ಹಾಡಿ ಕುಣಿದು ಭಕ್ತಿಯ ಮುಗ್ಧತೆಯಲ್ಲಿ ಮೈಮರಿಬಹುದು. ಆದ್ರೆ ಅದು ಏನನ್ನೂ ಬೇಡೋದಿಲ್ಲ, ಬೇಸರ ಸಹ ಮಾಡ್ಕೊಳ್ಳೋದಿಲ್ಲ. ಏನು ಬೇಕಾದ್ರೂ ನೈವೇದ್ಯ ಮಾಡಬಹುದು ಅಥವಾ ಬಿಡಬಹುದು. ಕಾಡಿ ಬೇಡಿ ಭಕ್ತಿಯ ಪರೀಕ್ಷೆ ಮಾಡೋಕೆ ಜಂಗಮ ಮನೆಯ ಬಾಗಿಲಿಗೆ ಬಂದಾಗ ಅವನನ್ನ ಸಂತೈಸೋದು, ಉಪಚರಿಸೋದು, ಸೇವೆ ಮಾಡೋದು ಅಷ್ಟು ಸಹ ಸುಲಭ ಏನಲ್ಲ. ಅಹಂಕಾರ ಎಲ್ಲ ಹಳೆದು ದಾಸೋಹ ಅಹಂಭಾವದಿಂದ ಅವರಿಗೆ ಶರಣಾಗತರಾಗುವವರೆಗೂ ಅದು ಅಳವಡಿಕೆ ಆಗೋದಿಲ್ಲ. ಹಾಗೆ ಅದು ಅಳವಡದಿದ್ರೆ ಲಿಂಗ ಪೂಜೆಯು ಸಹ ಸಾರ್ಥಕವಾಗೋದಿಲ್ಲ ಅಂತ ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಆಡಿದರೇನೋ ಹಾಡಿದರೇನೋ ಓದಿದರೇನೋ ತ್ರಿವಿಧ ದಾಸೋಹವಿಲ್ಲದನ್ನಕ, ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿಯು ಭಕ್ತಿ ಇಲ್ಲದವರ ಒಲ್ಲ ಕೂಡಲ ಸಂಗಮ ದೇವ. ತ್ರಿವಿಧ ದಾಸೋಹವಿಲ್ಲದೆ ಭಕ್ತಿಯ ಹೆಸರಿನಲ್ಲಿ ಏನು ಮಾಡಿದ್ರೆ ಏನು, ನಾಟ್ಯ ಮಾಡಿದ್ರೇನು, ಸಂಗೀತ ಹಾಡಿದ್ರೇನು, ಶಾಸ್ತ್ರಾದಿ ಗ್ರಂಥಗಳನ್ನ ಓದಿದ್ರೆ ಏನು, ನವಿಲು ಸಹ ಕುಣಿಯುತ್ತೆ, ವೀಣೆಯ ತಂತಿಯೂ ಸಹ ನಾದವನ್ನ ನುಡಿಸುತ್ತೆ, ಗಿಳಿಯೂ ಸಹ ಯಾಂತ್ರಿಕವಾಗಿ ಓದು ಕಲಿತು
ಪುನರಾವರ್ತಿತವಾಗಿ ಉಚ್ಚರಿಸುತ್ತೆ. ಹಾಗೆ ಭಕ್ತಿ ಇಲ್ಲದವರ ಸಾಧನೆ ವ್ಯರ್ಥ. ತನು ಮನ ಧನದಲ್ಲೂ ಸಹ ಅರ್ಪಣೆ ಬೇಕು. ತನುವಿನಲ್ಲಿ ಸೇವೆ, ಮನದಲ್ಲಿ ನೆನಹು, ಧನದಲ್ಲಿ ತ್ಯಾಗ ಇವು ಭಕ್ತಿಯ ಅಂಗಗಳು. ಇವುಗಳನ್ನ ಅಳವಡಿಸಿಕೊಂಡ್ರೆ ತ್ರಿವಿಧ ದಾಸೋಹದ ರಹಸ್ಯ. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿನೋಬ ನಗರದವರೇ ಆದಂತಹ ಶ್ರೀಮತಿ ಇಂದಿರಾ ಪ್ರಕಾಶ್ ಅವರು ಭಾಗವಹಿಸಿ ಬಸವಣ್ಣನವರ ವಚನಗಳ ಕುರಿತು ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.